ಇದೆ ನೋಡಿ ಚಿಕನ್ ಗ್ರೇವಿ ರೆಡಿ. ಗ್ಯಾಂಗಲ್ಲೇ ಬರ್ತೀನಿ ಎಲ್ಲ ಮಸಾಲೆ ಎಲ್ಲ ರುಬ್ಕೋತಾ ಇದೆ, ಮತ್ತು ಎಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಮತ್ತೆ ವ್ಲಾಗ್ನ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಚಕ್ಲಿ, ಉಪ್ಪಿಟ್ಟು, ಎಳ್ಳುಂಡೆ, ಕರ್ಜಿಕಾಯಿ ಮತ್ತು ಸಿಹಿ ಪುರಿ ಎಲ್ಲ ಮಾಡಿದ್ದಾಯಿತು. ಇವತ್ತು ಒಬ್ಬಟ್ಟು ಮತ್ತು ಕಜ್ಜಾಯ, ರವೆ ಉಂಡೆ, ಇದಿಷ್ಟು ಮಾಡಬೇಕು. ಇನ್ನಿಷ್ಟೇ ಅನ್ಕೋತೀನಿ. ನಿನ್ನೆಯಿಂದ ಮಾಡಿ ಮಾಡಿ ಕೆಲಸನ ಸಾಕಾಗೋಯಿತು. ಇವಾಗ ನಮ್ಮಮ್ಮ ಏನೋ ರವೆ ಉಂಡೆ ಅಥವಾ ಏನೋ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದಾರೆ ಅನಿಸುತ್ತೆ. ಇವಾಗ ಹೋಗಿ ನಾನು ಹೆಲ್ಪ್ ಮಾಡಬೇಕು. ಇವಾಗ ತಿಂಡಿ ನಮ್ಮಮ್ಮ ನನಗೆ ಇಷ್ಟ ಅಂದ್ಬಿಟ್ಟು ನೀರು ದೋಸೆ ಮಾಡಿದ್ದಾರೆ. ನಾನು ಚಿಕನ್ ಸುಕ್ಕ ಮಾಡ್ತೀನಿ. ಚಿಕನ್ ಸುಕ್ಕ ಯಾಕೋ ತಿನ್ಬೇಕು ಅನಿಸ್ಬಿಟ್ಟೈತೆ, ಅದಕ್ಕೆ ಚಿಕನ್ ಸುಕ್ಕ ನಮ್ಮಮ್ಮನಿಗೂ ಜಾಸ್ತಿ ಇಷ್ಟ, ಅದು ಮಾಡ್ತೀನಿ. ಇಟ್ಕೊಂಡು ಕೈ ಏನೋ ಹೋಗ್ಬಿಡ್ತು ನನಗೆ. ಬನ್ನಿ ಏನು ಮಾಡ್ತಾಯಿದ್ದೀರೋ ತೋರಿಸ್ತೀನಿ. ರವೆ ಉಂಡೆಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ರವೆ ಉಂಡೆ ನಾನು ಇನ್ನೂ ಊಟ ಕೂಡ ತೊಳ್ದಿಲ್ಲ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟೆ ಇದ್ದೀನಿ ಅಡುಗೆನ. ಸ್ಟಾರ್ಟ್ ಮಾಡಿದೆಯಲ್ಲ, ಮಾಡಿದ್ದಾರೆ ಆಮೇಲೆ ಮತ್ತೆ ಇವತ್ತು ಹೇಳ್ತೀವಿ. ಆಮೇಲೆ ಏನು ಗೊತ್ತಾ, ಇವತ್ತು ಸಿಟಿಗೆ ಬೇರೆ ಹೋಗಬೇಕು. ಏನಂದರೆ ಸ್ವೀಟ್ಸು ಮತ್ತು ಹಣ್ಣು, ಹೂವು ಎಲ್ಲ ತರಬೇಕು ಇವತ್ತೇ. ಮಧ್ಯಾಹ್ನ ಹಂಗೆ ಹೋಗ್ತೀನಿ. ನಾನು, ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ 3 ಜನ ಹೋಗಿ ಎಲ್ಲ ತಗೊಳ್ಬೇಕು. ನೋಡೋದಾ ನನ್ನ ತಮ್ಮ, ನೀನು ಬರಬೇಡ, ನೀನೇ ಬರ್ತಿರ್ತಾನೆ. ನೋಡುವ, ನಾನು ಹೋಗ್ತೀನಿ, ನಾನು ತೊಗೊಂಡು ಬರ್ತೀನಿ. ಕೆಲಸ ಮಾಡಿಡ್ರೆ ಈಗ ನಾ ಕಟ್ಕೊಡ್ತೀನಿ. ನಂಗೆ ಕಟ್ಟಕ್ಕೆ ಬರ್ತದ. ಕೊಟ್ಟು ದಪ್ಪ ಕುಂಡೆ ಕಟ್ಬಿಡ್ತೀನಿ ಮಮ್ಮಿ, ಚೆನ್ನಾಗಿರುತ್ತೆ. ನಾನು ಎಲ್ಲ ಕಾಲಿಗೆ ಹೋಗಕ್ಕ ಬಂದ ಒಂಚೂರು ಒಣಗಿಲ್ಲ. ಇವತ್ತು ಒಣಗಿತ್ತು. ಒಂದಿನ ಕೂಡ ನೀನು ಬಂದೇ ಇಲ್ವಲ್ಲ ಹೇಳಿ. ರೋಡ್ ಜನರಿಗೆ ಎಲ್ಲ ಒಳ್ಳೇದಲ್ಲ. ಚೆಕ್ಕಲ್ಲ ಹಂಗೇನ ಆ ದೋಸೆಗೇನೋ ಮುಚ್ಚಿರೋದು ನೀನು. ದೋಸೆ ಉದಿಲ್ಲ ಊದಕ್ಕೆ ಮುಚ್ಚದ. ಚಿಕನ್ ಪಲಾವ್, ಮಟನ್ ಪಲಾವ್, ಎಣ್ಣೆ ಅಂತಂದೆ ಕೊಡಪ್ಪ ನೀನು. ನಾವು ಹುಡ್ತಾ ಬಿಟ್ಟು ತಗೊಂಡಿದ್ದೀವಿ, ನೀನು ಈಗಲೇ ತಗೊಳ್ತಿ ಅಂತಿದ್ದಿ. ನಾವು ಹುಡ್ತಾ ಬಿಟ್ಟು ತಗೊಂಡಿದ್ದೀವಿ. ಈಗ ಕಾಲು ಮುರಿ ತಗೊಳ್ತೀಯ? ಕಾಲು ಮುರಿಯ ಮಮ್ಮಿ ಅಂತ ಹಬ್ಬ. ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ಉರಿಬೇಕು. ಚಿಕನ್ ಎಲ್ಲ ಬೇಯ್ತು. ಆಯ್ತಾ? ಮಸಾಲೆ ಎಲ್ಲ ರುಬ್ಕೊಂಡು. This is the satisfaction.
ಸಿಕ್ಕಿದ್ದೀನಿ. ಇದು ಮತ್ತು ಹೋಗ್ಬಿಟ್ಟು ಏನ್ರ ನಲ್ಲಿಕಾಯಿ ಹಾಕ್ರಿ, ನಲ್ಲಿ ಕಾಯಿ ಆದ್ರೂ ಏನ್ರ ಎಲ್ಲಿ ದ್ರಾಕ್ಷಿ ನಮ್ಮ ಕೆಜಿ ಅಂತ ಏನೂ ಆಗಿಲ್ಲ, ಸ್ವಲ್ಪ ಬಾಯಾರಿಕೆ ನೋಡು ಮಮ್ಮಿ ಏನಾಗಿರೋ ಇದೆಲ್ಲ ನಂದು ಗೊತ್ತೇ ಇಲ್ಲ. ನೀನ ತೀರಾಗಿಲ್ವೇ ನಿಜ. ಈ ಥರ ಕಾಣ್ತಾ ಇದೆ. ಎಲ್ಲ ರೆಡಿ ಆವಾಗ್ಲೂ ಮಾಡ್ಕೊ ಮಾಡ್ತೀಯಾ? ಚಿನ್ನ ಮಸಾಲ ಕಾಣ್ತಾ ಇಲ್ಲ. ಹಾಕ್ರೆ ಬರಲಿ ಹಾಕ್ರೆ. ಅಯ್ಯೋ ಬಡ್ಕಲ್ ಕೈಗಾರ ಹುಡ್ತು ಹುಡುಗ ಕಮ್ಮಿ ಹಾಕೋರು ಅನ್ನೋದು ಇನ್ನೇನಕ್ಕ ಅಷ್ಟು ಇರಲಿ ರವ ಉರಿ ಗೇಟಿಗೆ ಚಿಲ್ಕಾಕ. ಮಮ್ಮಿ ನೀ ಕುತ್ಕೋ ಮಮ್ಮಿ, ಸುಮ್ಮನೆ ಇವತ್ತು ನಾವು ಮಾಡ್ತೀವಿ ಎಲ್ಲನೂ. ಇಲ್ಲಿ ಮಟನ್ ರೆಡಿ ಆಗ್ತಾ ಇದೆ. ರೆಡಿ ಇದು ಊಟ, ಇದು ಮಾಡುತ್ತಿದ್ದಾರೆ. ಅಯ್ಯೋ ಗಂಗಮ್ಮ ಇಸ್ ಡ್ರಿಂಕಿಂಗ್ ಮ್ಯಾನ್. ಸೊ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಇನ್ನು ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ, ಕೆಲಸ ಇತ್ತು. ಕಟಿಂಗ್ ಮಾಡ್ತಾ ಮಸಾಲೆ ಎಲ್ಲ ರುಬ್ಕೋತಾ ಇದೆ, ಮತ್ತು ಎಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ತಾಯಿದ್ದೆ. ಇವಾಗ ಮತ್ತೆ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಹೊರಗಡೆ ಸಾಂಬಾರು ಮಾಡ್ತಾಯಿದ್ವಿ. ಅಮ್ಮ ಇದು ಸಣ್ಣ ಪುಟ್ಟದ್ದು ಮೊಟ್ಟೆ ಬೇಯಿಸ್ಕೊಳ್ಳೋದು, ಅದು ರಕ್ತ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಹುರ್ಕೋತಾ ಇದ್ದಾರೆ ಅವರು. ನಾನು ಬೆಳಿಗ್ಗೆ ಅಮ್ಮ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದರು, ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಉಪ್ಪಿಟ್ಟು ಕೇಸರಿ ಬಾತು ತಿಂದಾಯಿತು. ಸುಸ್ತಾಗ್ಬಿಟ್ಟಿದೆ ಇವಾಗ ಸ್ನಾನ ಮಾಡಿದ್ದೀನಿ. ನಿದ್ದೆ ಹೆಂಗೆ ಬರ್ತಾಯಿದೆ ಗೊತ್ತಾ? ಇವಾಗ ಮಲ್ಕೊಬಿಟ್ರೆ ಅಷ್ಟೇ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಇವಾಗ ಎಲ್ಲ ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಏನೇನಂದರೆ ಮಟನ್ ಸಾಂಬಾರು, ರೈಸು, ಬೋಟಿ ಗೊಜ್ಜು, ಮತ್ತು ಚಿಕನ್ ಗ್ರೇವಿ, ಗೀ ರೈಸು, ಕಬಾಬು, ಮತ್ತು ಅದ್ರ ರಕ್ತ ಅದು ಉರಿತಾರೆ, ಮತ್ತು ಮೊಟ್ಟೆ, ಮೀನು ಕಬಾಬು, ಮತ್ತು ಇನ್ನು ಅದೇನೇನು ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ಸದ್ಯಕ್ಕೆ ನನಗೆ ಗೊತ್ತಿರೋದು ನಾನೆಲ್ಲ ರೆಡಿ ಮಾಡಿರೋದು. ಇವಾಗ ಹೋಗಿ ಮಾಡ್ಬೇಕು ಅಡುಗೆನ. ಎಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ, ಬನ್ನಿ ನಿಮ್ಗೆ ತೋರಿಸ್ತೀನಿ. ಅದೇ ನಿನ್ನೆಯಿಂದ ಬಂಗಾರದ ಕೆಲಸ ಮಾಡ್ಕೊ ಬಂದಿರೋದು ಅದು ಇಲ್ವಾ?
ಇಲ್ಲೇ ಅವ್ನು ನೋಡ್ಕೊತೀನಿ ಆ ಕಡೆನೇ ಫೋನ. ಚಿಕ್ಕ ಚೂರು ಚೆನ್ನಾಗೈತದ ಸಾರು ಮಮ್ಮಿ. ಸಾರಿ ಧೈರ್ಯವಾಗಿ ಹೆಂಗೆ ಕೂತ್ಕೊಳ್ಳೋದು. ಇಲ್ಲ ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಹೊರಗಡೆ ನನ್ನ ತಮ್ಮ ಸಾಂಬಾರು ನೋಡ್ಕೊತಾ ಇದ್ದಾನೆ. ನಮ್ಮಮ್ಮ ಮತ್ತು ಅಯ್ಯೋ ಜಾಸ್ತಿ ಹೋಗಿದ್ದೀನ ಎಣ್ಣೆ ನೋಡುವ ಅಷ್ಟೇ. ಇವಾಗ ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಅಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಅಲ್ಲಿ ಹೊರಗಡೆ ಸಾಂಬಾರು ಮಾಡ್ತಾಯಿದ್ದಾರೆ. ಇಲ್ಲಿ ಒಂದೇ ಆವಾಗ. ಸೊ ಇವಾಗ ನಾನು ನಿಮ್ಮ ಜೊತೆ ಈ ಥರ ಕಿಚನಲ್ಲಿ ಮಾತಾಡ್ಕೊಂಡು ಎಷ್ಟು ದಿನ ಆಯಿತು ನನಗೆ. ಯಾಕೋ ಇವತ್ತು ಕೋಲ್ಡ್ ಬೇರೆ ಆಗಿಬಿಟ್ಟಿದೆ. ನಮ್ಮ ಮನೇಲಿ ನಾವು ನಮ್ಮ ತಾತನ ಇರ್ತೀವಿ ಎಡೆನ. ಅದೆಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಟ್ ಮಾಡಿ ಎಲ್ಲ ಮಸಾಲೆ ರುಬ್ಕೊಳೋಷ್ಟೇ ಮಧ್ಯಾಹ್ನ ಆಗೋದು. ಏನೋ ನಾಳೆಯಿಂದ ಅದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಹೋಗ್ಬೇಕು. ಇವಾಗಲೇ ಹೋಗೋಣ, ಆಮೇಲೆ ಹೋಗ್ತೀವಿ. ಯಾಕಂದರೆ ಇವಾಗಂತೂ ನಾಳೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಒಂದು 2-3 ದಿನ ಆಗಿದೆ ಅಂದರೆ ಹೋಗ್ಬೇಕು. ಮತ್ತು ಒಂದಿನ ಲೈಟಿಂಗ್ಸ್ ಎಲ್ಲ ಒಂದಿನ ನೋಡ್ಬೇಕು. ಎಲ್ಲ ಒಂದಿನ ನೋಡಿದ ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಥರ. ಬಿಸಿ ಬಿಸಿ ಸಾಂಬಾರು ರೆಡಿ ನೋಡಿ. ಸಾಂಬಾರು ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ಬೇಯಿಸ್ಬೇಕಾ ಮತ್ತೆ ಇದನ್ನ ಮಮ್ಮಿ? ಈಗ ಚಿಕನ್ ಗ್ರೇವಿ ಈ ಥರ ರೆಡಿ ಆಗ್ತಾ ಉಂಟು. ಇದು ಮಾಡಕ ಇದು ತೊಳಿಲ. ಹಾಂ, ಒಬ್ಬಿಟ್ಟು ಹಾಕಿದ್ನಲ್ಲ ತೊಳಿಲ. ಚಿಕನ್ ಗೊಜ್ಜು ಆಫ್ ಮಾಡಲಾ? ಹಾಂ, ಮುಚ್ಚದಿ ಮಮ್ಮಿ. ಚಿಕನ್ ಗೊಜ್ಜು ಆಫ್ ಮಾಡ್ದ? ಇಲ್ಲ, ಹುಡುಕಿ. ಇದು ಯಾರು ಮಾಡೋಣ? ಊಟ ಮಾಡಿದ್ಮಲ್ವ ನೀನು ಅಲ್ಲಿ ಹೋಗ್ಬಿಡು. ನನಗೆ ಅದೇ ಅಲ್ಲೇ ಅನ್ಸುತ್ತ. ಅಲ್ಲಿ ರಂಗಣಿ ಕಣ್ಮಮ್ಮಿ, ರಂಗಣಿ ಆದ್ರೂ ನೀವು ಈ ಗೋಟಿಗೂ ಆ ಗೋಟಿಗೂ ನೋಡಿ ಎಷ್ಟು ವ್ಯತ್ಯಾಸ. ಬೇಗ ಹಾಕುನ ಒಳಕೋಕು. ಏನು ಹಾಕ್ತೀನಿ ಅಷ್ಟೇನಾ? ಮಸಾಲೆ ಆಮೇಲೆ ಹಾಕಯ್ಯ ಬರ್ತೀನಿ. ಇದು ನೋಡಿ ಚಿಕನ್ ಗ್ರೇವಿ ರೆಡಿ ಆಯಿತು. ಇವಾಗ ಗೀ ರೈಸ್ ತಿನ್ಬೇಕು.
ಈರುಳ್ಳಿ ಟೊಮೆಟೊ ಮತ್ತು ಈ ಥರ ಫ್ರೈ ಆಗ್ತಾಯಿದೆ. ಮತ್ತೆ ಸಮಾಚಾರ ಎಲ್ಲ ಬಾಂಡೆ ಎತ್ಕೊ ಬರೋ ಫ್ರೆಶ್ಶು. ಮಮ್ಮಿ ಇದಕ್ಕೆ ಇನ್ನೂ ಬೇಯಬೇಕಾ? ಬಂದು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.